ಅಣ್ಣ ಸೋಷಿಯಲ್ ಮೀಡಿಯಾ ತುಂಬ ನಿಂದೆ ಪೋಸ್ಟ್ಗಳು. ಧರ್ಮ ವಿರೋಧಿ ಶಿವಪ್ರಸಾದ್, ದೈವ ವಿರೋಧಿ ಶಿವಪ್ರಸಾದ್ ಅಂತ ಟ್ರೋಲ್ ಪೇಜಸ್ ಅಂತೂ ನಿನ್ನ ಪೋಸ್ಟ್ ಹಾಕಿ ಡಿಸೈನಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಏನಣ್ಣ ರಾತ್ರಿನೇ ಸ್ಟಾರ್ ಆಗಿಬಿಟ್ಟಲ್ಲ. ಸ್ಟಾರ್ ನಾನು ಸುಮ್ಮನೆ ಅಲ್ಲಿ ಬಡವ ನೀನು ಮಡಗ್ದಂಗಿರು ಅಂತ ಬದುಕ್ತಾ ಇದ್ದೆ. ಅಪರೂಪಕ್ಕೆ ಊರಿಂದ ಬಂದು ಒಂದೇ ಸರಿ ಮಡಗ್ಬಿಟ್ಟಲ್ಲ. ಲವ್ ನನ್ನ ಹೆಂಡತಿ ಮಕ್ಳಿದಾರಪ್ಪ. ಪಾಪ ನಮ್ಮಪ್ಪ ವಾಕಿಂಗ್ ಹೋಗ್ದಿರಾ ರೂಮಲ್ಲಿ ಒಬ್ಬರೇ ಕೂತಿದ್ದಾರೆ ಗೊತ್ತಾ. ಸೊಸೈಟಿನಲ್ಲಿ ನಮಗೆ ಬಹಿಷ್ಕಾರ ಹಾಕಿದ್ದಾರೆ. ಒಂದು ಕಾಳು ಅಕ್ಕಿನೂ ಕೊಡಬೇಡಿ ಅಂತ ಜನ ಹೇಳ್ತಿದಾರಂತೆ. ಸುಮ್ಮನೆ ಚಂದ ಕೊಟ್ಟಿದ್ರೆ ಆಗಿರೋದು. ದೇವ್ರನ್ನ ಎದುರು ಹಾಕೊಂಡ್ರೆ ಸುಮ್ಮನೆ ಬಿಡ್ತಾರಾ? ಜನ ಬಿಟ್ಟರು ದೇವ್ರು ಸುಮ್ಮನೆ ಬಿಡಲ್ಲ. ಸರಿ ಅದಕ್ಕೆ ನಾನು ನಿಮ್ಮ ದಾರಿಯಲ್ಲೇ ಬರ್ತೀನಿ. ದೇವರು ತುಂಬ ದೊಡ್ಡವಂತಾನೆ. 700 ಕೋಟಿ ಜನ ಇರೋ ಈ ಜಗತ್ತಲ್ಲಿ ಇದೇ ಶಿವಪ್ರಸಾದ್ನ ಹುಡುಕಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ದೇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅದಕ್ಕೆ? ಅದಕ್ಕೆ ನೀವು ಆರಾಮಾಗಿರಿ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಂಥವ್ರು ಇದ್ದಾರಲ್ಲ, ಇವರು ಒಂದು 2 ದಿನ ಈ ಥರ ಮಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಒಂದು ನಿಮಿಷ. ಹಾಂ, ಹೌದಾ? ಯಾಕಂತೆ? ಛೇ, ಮತ್ತೆ ಈ ಸಮಸ್ಯೆನಾ? ಏನಾಯ್ತು ಅಣ್ಣ, ಈ ಬಟ್ಟೆ ಹೊಲಿಯೋರು ಯಾರು ನಾವು ಬರಲ್ಲ, ನೀವು ಬೇರೆ ಯಾರು ಕೆಲವರು ಕೆಲಸ ಮಾಡಿಸ್ಕೊಳ್ಳಿ ಅಂತಿದ್ದಾರೆ. ಯಾಕಂತೆ? ಅವನವನೋ ನೆನ್ನೆ ಬಂದಿದ್ನಲ್ಲ ಆ ಬಸ್ವ ಹೋಗಿ ಇವ್ರನ್ನೆಲ್ಲ ಹೆದರ್ಸಿದ್ದಾನೆ. ಅದಕ್ಕೆ ಇವ್ರು ಯಾರೂ ಬರ್ತಿಲ್ಲ. ಮತ್ತೀಗ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ನಾನು ಬೇರೆ ಈ ಟೇಲರ್ಸನ್ನು ನಂಬಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ನಾಳೆ ಬೇರೆ ಅರ್ಜೆಂಟಾಗಿ 50 ಪೀಸ್ ಡೆಲಿವರಿ ಮಾಡಬೇಕು. ಏನು ಮಾಡೋದೀಗ? ಪಡ್ಕೊಂಡೆ ದೇವ್ರ ಬಗ್ಗೆ ಆ ಥರ ಮಾತಾಡಬೇಡ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀನು. ನೀನು ನಾಸ್ತಿಕ ಆಗಿರೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರೋದು. ಅದಕ್ಕೆ ನೀನು ಏನು ಹೇಳಬೇಡ, ನಾನು ಹೇಳ್ದಷ್ಟು ಕೇಳು. ನಡಿ ಬಾ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಾ. ನಿಖಿಲ್, ಕೈ ಮುಗಿ. ನಾನಿನ್ನು ಯಾವತ್ತೂ ದೇವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡಲ್ಲ. ನಿನ್ನ ನಂಬ್ತೀನಪ್ಪ ದೇವ್ರೆ ಅಂತ ಬೇಡ್ಕೊ. ಅದಕ್ಕೆ ಯಾಕೆ ಹೇಳ್ದಷ್ಟು ಮಾಡ್ತೀಯೋ ಇಲ್ವೋ ಇವಾಗ ನೀನು? ಗಿರಿ, ನಂಬಿಕೆ ಅನ್ನೋದು ಹೂ ಇದ್ದ ಹಾಗೆ, ಅದು ತಾನಾಗೆ ಅರಳಬೇಕು. ನಾವೇ ಅರಳ್ಸಕ್ಕೆ ಹೋದ್ರೆ ಅದು ಹಾಳಾಗುತ್ತೆ. ಹೌದಣ್ಣ. ಅದಕ್ಕೆ ನಾನು ಇನ್ನೊಬ್ಬರಿಗೆ ನೀವು ದೇವ್ರನ್ನ ನಂಬೇಡಿ, ಕೈ ಮುಗಿಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಅದು ಅವ್ರವ್ರ ನಂಬಿಕೆ. ಆ ನಂಬಿಕೆನ ನಾನು ಗೌರವಿಸ್ತೀನಿ. ಹಾಗೆ ನನ್ನ ನಂಬಿಕೆಗೂ ಗೌರವ ಕೊಡಬೇಕಲ್ವ ಅದಕ್ಕೆ. ನನ್ನ ಪ್ರಕಾರ ದೇವ್ರ ಮೇಲೆ ಭಕ್ತಿ ಇರಬೇಕು ಹೊರತು ಭಯ ಅಲ್ಲ. ಆದರೆ ಏನು ಮಾಡೋದು, ಕೆಲವರು ಈ ಭಯನೇ ಭಕ್ತಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ನನಗೆ ಯಾವ ರೀತಿ ಭಯ ಇಲ್ಲ. ಯಾಕೆ ಹೇಳಿ? ನಾನು ಇದುವರೆಗೂ ತಪ್ಪು ಮಾಡಿಲ್ಲ, ಮುಂದೆ ತಪ್ಪು ಮಾಡೋದೂ ಇಲ್ಲ. ನ್ಯಾಯವಾಗಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಫೇಲ್ಯೂರ್ಸ್ ಆಗೇ ಆಗುತ್ತೆ. ಆ ಫೇಲ್ಯೂರ್ಸ್ಗೆ ನಾನೇ ಹೊಣೆ ಆಗಿರ್ತೀನಿ. ಸುಮ್ಮನೆ ಫೇಲಿಯರ್ ಆಯಿತು ಅಂತ ಅಯ್ಯೋ ದೇವ್ರೆ ಯಾಕಪ್ಪ ಹೀಗೆ ಮಾಡಿದೆ ಅಂತ ನಾನು ಆ ದೇವ್ರ ಮೇಲೆ ಎಲ್ಲನೂ ಹಾಕೋದಿಲ್ಲ. ಅಣ್ಣ, ಕಾಯಕವೇ ಕೈಲಾಸ. ನಾನು ಬರೀ ಇದನ್ನು ಮಾತ್ರ ನಂಬೋದು. ಇಷ್ಟರ ಮೇಲೂ ನಾನು ದೇವ್ರ ಕೈ ಮುಗಿಲೇಬೇಕಂತಾದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ದೇವ್ರ ಕೈ ಮುಗಿತೀನಿ. ಏನ್ ಮಾಡ್ತಾ ಇದ್ದೆ ನೀನು? ಅಣ್ಣ, ಅದಕ್ಕೆ ನನ್ನನ್ನು ಒಂದು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಪ್ರೀತಿ ಕೊಡ್ತೀರಾ, ಕಾಳಜಿ ಕೊಡ್ತೀರಾ. ನಾನು ತಪ್ಪು ಮಾಡಿದ್ರೆ ತಿತ್ತೀರಾ. ಆ ದೇವ್ರು ಅನ್ನೋನಿದ್ರೆ ಇದನ್ನೇ ತಾನೇ ಮಾಡ್ತಿದ್ದ. ನನ್ನ ಪಾಲಿಗೆ ನೀವಿಬ್ಬರೇ ನನ್ನ ದೇವರು. ದಯವಿಟ್ಟು ಆಶೀರ್ವಾದ. ಒಳ್ಳೇದಾಗಲಿ ಇದಳಪ್ಪ, ಒಳ್ಳೇದಾಗಲಿ. ಆದರೂ ನಿಖಿಲ್, ದೇವ್ರ ಮುಂದೆ ಸರಿ. ಮುಂದೇನು ಮಾಡಬೇಕು ಅಂತಿದ್ಯಾ? ಇನ್ನೇನು ಮಾಡೋದು? ಹೇಗಿದ್ರು ನೀವಿಬ್ಬರು ನನ್ನ ಜೊತೆಗಿದ್ದೀರಾ, ನನಗೆ ಅಷ್ಟು ಸಾಕು. ಈ ಕ್ಷಣದಿಂದ 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಶ್ರಮಪಟ್ಟು ಪ್ರತಿಯೊಂದು ಶರ್ಟ್ಸ್ನ ನಾನೇ ಹೊಲಿತೀನಿ. ಅದು ಎಷ್ಟೇ ಕಷ್ಟ ಆಗಲಿ ನಾನು ಮುಗಿಸ್ತೀನಿ.
ನಿಖಿಲ್, ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ಯಾ, ಏನು ತಿಂದಿಲ್ಲ, ಊಟ ಮಾಡಪ್ಪ. ಅದಕ್ಕೆ ಈಗ ನನಗೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಮಾಡಪ್ಪ, ಒಂದು 5 ನಿಮಿಷದಲ್ಲಿ ಏನಾಗ್ಬಿಡುತ್ತೆ. ಅಣ್ಣ, ತೊಗೊಂಡ್ರೆ ಆರ್ಡರ್ ಕಂಪ್ಲೀಟ್ ಮಾಡೋವರೆಗೂ ನಂಗೆ ಸಮಾಧಾನ ಇಲ್ಲ. ನಾನು ಹೇಗಾದರೂ ಮಾಡಿ ಮುಗಿಸ್ಬೇಕು. ನಾನು ಮ್ಯಾನೇಜ್ ಮಾಡ್ತೀನಿ. ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ನಿಖಿಲ್, ನನಗೆ ಈ ಸೀರೆಗೆ ಫಾಲ್ಸು ಜಿಗ್ಜಾಗ್ ಎಲ್ಲ ಮಾಡೋಕ್ಕೆ ಬರುತ್ತೆ, ನಾನೇನಾದರೂ ಹೆಲ್ಪ್ ಮಾಡಲಾ? ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಇದು ಡಿಸೈನರ್ ವೇರ್ಸು, ನಿಮ್ಗೆ ಹೊಲಿಯೋದಕ್ಕೆ ಸ್ವಲ್ಪ ರಿಸ್ಕ್ ಆಗ್ಬೋದು. ನಾನು ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಮಾವ, ಟೀ ತಗೊಳ್ಳಿ. ನಿಖಿಲ್, ಹೊರಟ್ಯಾ? ಅದಕ್ಕೆ ಒಂದೇ ದಿನದಲ್ಲಿ ಕಷ್ಟಪಟ್ಟು ಅದೆಷ್ಟು ಶರ್ಟ್ಸ್ ಹೊಲಿಬೇಕಾಗಿತ್ತೋ ಎಲ್ಲನೂ ಹೊಲಿದು ಮುಗಿಸಿದ್ದೀನಿ. ಈಗೇನಿದ್ರು ನೇರವಾಗಿ ಅಲ್ಲಿಗೆ ಹೋಗ್ತೀನಿ. ಆಗಿರೋ ಸಮಸ್ಯೆಗೆ ಸಾರಿ ಕೇಳಿ ಈ ಶರ್ಟ್ಸ್ನ ಅವ್ರಿಗೆ ತೋರಿಸ್ತೀನಿ. ನಾನು ನಿಜವಾಗ್ಲೂ ಕಷ್ಟಪಟ್ಟು ನಿಯತ್ತಾಗಿ ದುಡ್ದಿದ್ದೆ ಆದರೆ ಈ ಪ್ರಾಜೆಕ್ಟ್ ನನಗೆ ಸಿಗುತ್ತೆ. ಇಲ್ಲಾಂದರೆ ಇದ್ದೇ ಇದೆಯಲ್ಲ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಕರೆಕ್ಟ್ ಕಣಯ್ಯ. ನೋಡಯ್ಯ, ನಾನು ಯಾರ ಪರವಾಗಿ ಮಾತಾಡಿ ಹಣ ಕೊಡಿಸಿರ್ಲಿಲ್ಲ. ನಿನ್ನ ಮೇಲೆ ನಾನು ನಂಬಿಕೆ ಇಟ್ಟು ನನ್ನ ತಮ್ಮನಿಗೆ ಹೇಳಿ ಅವನ ರಿಟೈರ್ಮೆಂಟ್ ಹಣ ಕೊಡಿಸ್ದೆ. ನೀನೆಲ್ಲಿ ನಿನ್ನ ಹುಂಬತ್ತನದಿಂದ ಹಣನ ಪೋಲ್ ಮಾಡ್ಬಿಡ್ತೀಯ ಅಂತ ಭಯ ಇತ್ತಪ್ಪ. ಆದರೆ ನಿನ್ನ ಆತ್ಮವಿಶ್ವಾಸ ಕಂಡು ನನಗೆ ಹೆಮ್ಮೆ ಅನ್ನಿಸ್ತು ಕಣಯ್ಯ. ಬಿಡಯ್ಯ, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ದೊಡ್ಡಪ್ಪ. ನಿಖಿಲ್, ಹುಷಾರಾಗಿ ಹೋಗ್ಬಪ್ಪ. ಮೊದಲೇ ಈ ಮನೆ ಬಗ್ಗೆ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ. ನಾವು ಧರ್ಮ ವಿರೋಧಿಗಳು, ದೈವ ವಿರೋಧಿಗಳು ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಜೋಪಾನ. ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ, ನನಗೆ ಟೈಮ್ ಆಯಿತು, ನಾ ಹೊಡ್ತೇನೆ. ನಿಖಿಲ್, 1 ನಿಮಿಷ. ನನ್ನ ಸಮಾಧಾನಕ್ಕೋಸ್ಕರನಾದರೂ ದೇವ್ರ ಕುಂಕುಮ ಇಟ್ಕೊಂಡು ಹೋಗು. ಒಂದೇ 1 ನಿಮಿಷ, ಬಂದೆ. ಅಯ್ಯಪ್ಪ, ದೊಡ್ಡಪ್ಪ, ನನಗೆ ಲೇಟ್ ಆಯಿತು. ಹಾಂ, ಆಶೀರ್ವಾದ ಮಾಡಿ. ಲೇ ಸ್ವಲ್ಪ ಅಲ್ವೋ ಲೇ. ನಿಖಿಲ್ ಮಾವ, ನಿಖಿಲ್ ಹೊರಟ್ಬಿಟ್ನಾ? ನೋಡಮ್ಮ, ಮೊದಲೇ ಅವನಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನೀನು ಬಿಡೋದಿಲ್ಲ. ಅದಕ್ಕೆ ನೀನು ಆ ಕಡೆ ಹೋದ ಕೂಡಲೇ ಅವನು ಈ ಕಡೆ ಹೊರಟೋದ. ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೆ ಗೊತ್ತು. ಅಷ್ಟರೊಳಗಡೆ ಏನೋ ಅನಾಹುತ ಆಗದೆ ಇದ್ರೆ ಅಷ್ಟೇ ಸಾಕು. ಛೇ ಗಿರಿಜಾ, ಆ ಥರ ಎಲ್ಲ ಯೋಚನೆ ಮಾಡಬೇಡ. ಖಂಡಿತ ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗೆ ಬಿಸ್ನೆಸ್ ಎಲ್ಲ ಅಡ್ಡಿಲ್ಲ? ಇಷ್ಟೊತ್ತವರೆಗೂ ಚೆನ್ನಾಗೇ ಆಗ್ತಾ ಇತ್ತು. ಅಂದರೆ ಚೆನ್ನಾಗಿ ಆಗ್ತಾಯಿದೆ ಸರ್, ಚೆನ್ನಾಗಾಗ್ತಾಯಿದೆ. ಹಾಂ, ಈ ಕೂತು ದಪ್ಪ ಇರುತ್ತೆ, ತಲೆ ಮೇಲೆ ಒಂದು ಜುಟ್ಟು ಇರುತ್ತಲ್ಲ, ಕುಂಬಳಕಾಯಿ ಸರ್? ಹಾಂ, ಅದೇ ಇತ್ತಾ? ಇಲ್ಲ ಸರ್, ಇಲ್ಲ. ಇಲ್ಲ. ಈ ಕುಂಬಳಕಾಯಿಗೆ ಹಸಿರು ಕಲ್ಲರ್ ಸಣ್ಣ ಮರಿ ಹುಟ್ರೆ ಹೆಂಗಿರುತ್ತೆ? ನೆಲ್ಲಿಕಾಯಿ ಸರ್? ಹಾಂ, ನೆಲ್ಲಿಕಾಯಿ ಅದಿತ್ತ? ಅದು ಇಲ್ಲ ಸರ್. ಎಂತ ಮರ, ನಾ ಕೇಳಿದ್ ಯಾವ ತರಕಾರಿಯೂ ಇಲ್ಲ ಅಂದೇಳಿ ಹೇಳ್ತೆ. ಸರಿ, ನಾಳೆ ಬತ್ತೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರು. ಹಾಗಾದ್ರೆ ಇವತ್ತೇನು ತಗೊಳ್ಳೋದಿಲ್ಲ ಅಲ್ವ ಸರ್? ತಗೊಂಡು ಬೇಡ ಅಂದೇಳಿ ಅನ್ಕೊಂಡಿದ್ದಿದೆ. ನಿಂಗೂ ಬೇಜಾರು ಹಾಕೋದು ಬೇಡ. ಎಲ್ಲ ಮಿಕ್ಸ್ ಒಂದು 5 kg ಪ್ಯಾಕ್ ಮಾಡಿ. ಮುಖ ಎಂತ ಕಾಣ್ತೀಯಾ? ಪ್ಯಾಕ್ ಮಾಡ. ಹಾಂ, ನಿಖಿಲ್, ಏನು ಮರ ಸಮಾಚಾರ? ಮನೆ ಬದಿ ಬರಲೇ ಇಲ್ಲ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಅದೇ ಹೇಳಿದ್ನಲ್ಲ, ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ. ಒಂದು ಕ್ಲೈಂಟಿಗೆ ಒಂದು 100 ಶರ್ಟ್ಸು ಹೊಲ್ದು ಕೊಡಬೇಕಿತ್ತು. ಬಟ್ ಗಲಾಟೆ ಆಯ್ತಲ್ಲ, ಅದರಿಂದ ಬರೀ 50 ಕಂಪ್ಲೀಟ್ ಆಗಿದೆ. ಗಲಾಟೆ? ಎಂತ ಗಲಾಟೆ? ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅನ್ಸುತ್ತೆ. ಅದು ನಮ್ಮ ಮೇಷ್ಟ್ರ ಮಗನ್ಗೆ 5,001 ಬರೆಯೋ. ಪ್ರೀತಿಯಿಂದ ಕೊಟ್ರೆ ಇಸ್ಗತ್ತೀವಿ, ಇಲ್ಲ ಅಂದ್ರೆ ಕಿತ್ಗತ್ತೀವಿ. ₹1 ಕೊಡೋದಿಲ್ಲ. ಅದೇನಾಗುತ್ತೋ ಆಗ್ಲಿ. ಏನಾಗುತ್ತೋ ಆಗ್ಲಿ ಅನ್ನೋರ್ಗು ಬಂತಲ್ವಾ? ಏನಾಗುತ್ತೆ ಅಂತ ನೋಡ್ತಾ ಇರಿ. ಧರ್ಮ ವಿರೋಧಿ ಮಾತಾಡ್ತಾ ಇದ್ರೆ ಧರ್ಮ ಎಲ್ಲಿ ಉದ್ಧಾರ ಆಗತ್ತೆ? ಇಂಥವ್ರು ನಾವು ಮೊದಲು ಮಟ್ಟ ಹಾಕ್ಬೇಕು.
ಯಾರು ಶಿವರ್ ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಅಲ್ಲ, ನಮ್ಮನೆಯವ್ರ ಮೇಲೆ ಕೈ ಹಾಕುವಷ್ಟು ಧೈರ್ಯ ಬಂತ ಆ ಬಸವಂಗೆ. ಇರಲಿ, ಈ ಕಾಕಿ ಇಪ್ಪದು ಸೆಲ್ಯೂಟ್ ಹೊಡೋಕ್ಕಲ್ಲ, ಪ್ರಾಬ್ಲಮ್ನ ಡೈಲ್ಯೂಟ್ ಮಾಡೋಕಂದೇಳಿ ಅವ್ನಿಗೆ ತಿಳಿಸಿ ಹೇಳ್ತೆ. ನೀನು ನಡಿ. ಅಲ್ಲ ಬಾ ಮರೆ ನನ್ನೊಟ್ಟಿಗೆ, ಎಂತ ಹೆದರಿಕೆ, ಬಾ. ಅಲ್ಲೇ ರತಿ, ನಿನ್ ಮನ್ಮತ ಇಬ್ರು ಸರಿಯಾಗಿದ್ದೀರಾ. ಏನ ಎಲ್ಲ ಸೇರ್ಕೊಂಡು ಗಮ್ಮತ್ತಾಗಿ ನಗಾಡ್ತಿದ್ರಿ? ಯಾಕೆ ಸರ್, ನಗಕ್ಕೂ ನಿಮ್ ಪರ್ಮಿಷನ್ ಬೇಕಾ? ಓಹೋ, ಧರ್ಮ ವಿರೋಧಿ ಪೊಲೀಸ್ ಜೊತೆ ಬಂದಿದೆಯಾ? ಯಾಕೆ ಒಬ್ನೇ ಬರಕ್ ಮೀಟ್ರ್ ಇಲ್ವಾ? ಮೀಟ್ರ್ ಇಟ್ಕೊಳ್ಳೋಕ್ಕೆ ನಾನು ಆಟೋನೂ ಅಲ್ಲ, KB ಕರೆಂಟ್ ಬೋರ್ಡು ಅಲ್ಲ. ನಾನು ಟೈಲರ್. ಮೀಟ್ರನ್ನ ಯಾವಾಗಲೂ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತೀನಿ. ಶಬಾಷ್ ನಿಖಿಲ್, ಧೈರ್ಯ ಅಂದ್ರೆ ಇದು. ಸರ್, ಇದು ನಮ್ಮ ಪರ್ಸನಲ್ ವಿಷಯ, ನೀವು ಇದಕ್ಕೆ ತಲೆ ಹಾಕ್ಬೇಡಿ. ಹಂಗೂ ನೀವು ತಲೆ ಹಾಕಿದ್ರೆ ಜನ ಸೇರ್ತಾರೆ. ಮೊದಲೇ ನನ್ನನ್ನು ಕಂಡ್ರೆ ಭಯ ಭಕ್ತಿ ಜಾಸ್ತಿ, ಸೀದಾ ಒಂದು ಕಾಲ್ಗೆ ಬೀಳ್ತಾರೆ. ಒಂದೇ ಒಂದು ಕೂಗು ಸರ್, ರಿಲಿಜನ್ ಇಶ್ಯೂ ಆಗ್ಬಿಡುತ್ತೆ. ಹುಷಾರಾಗಿರಿ. ಏನ ನನಗೆ ಆವಾಸ ಆಗ್ತಿದ್ಯಾ? ಪೊಲೀಸರಂದ್ರೆ ಏನು ತಮಾಷೆ ಆಯ್ತಾ ನಿನಗೆ? ನಮ್ಮ ಶಿವ ಅವ್ರ ಮೇಲೆ ಜನನ ಕರೆಸಿ ಹೊಡ್ಸ್ತೀಯಾ? ಅಯ್ಯೋ ಹೆಕ್ಕತ್ತು ಹಿಂಬಾನೆ. ಕಾಶಿ ಅವರೇ, ಏನ್ ಮಾಡ್ತಿದ್ದೀರಿ? ಇಳ್ಸಿ ಕೈ. ಏನ್ ಮಾಡ್ತಿದ್ದೀರಾ ನೀವು? ಇದೆಲ್ಲ ತಪ್ಪು. ಯಾವ್ದು ತಪ್ಪು ಶಿವ ಅವರೇ? ನಿಮಗೆ ಒತ್ತಾಯ ಮಾಡಿ ದುಡ್ಡು ಕೇಮಕ್ಕೆ ಬಂದವ ಇವ. ನಿಮ್ಮ ಮೇಲೆ ಜನನ ಎತ್ತು ಕಟ್ದವ ಇವ. ಪಾಪ ನಿಖಿಲ್ಗೆ ಕೆಲಸಕ್ಕೆ ಜನ ಸಿಕ್ಕಿದ್ದಂಗೆ ಮಾಡ್ದವ ಇವ. ಇವನನ್ನು ಸುಮ್ಮನೆ ಬಿಡ್ಕ? ಗ್ಯಾರಂಟಿ ಸುಮ್ಮನೆ ಬಿಡೋದಿಲ್ಲ. ಇವನಿಗೊಂದು ಬುದ್ಧಿ ಕಲಿಸ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಕಾಶಿ ಅವರೇ, ಇವ್ರಿಗೆಲ್ಲ ಹೊಡೆದು ಬುದ್ಧಿ ಕಲ್ಸಕ್ಕಾಗತ್ತಾ? ಅಲ್ಲ, ಇವ್ರನ್ನೆಲ್ಲ ಯಾರು ಅನ್ಕೊಂಡಿದ್ದೀರಾ ನೀವು? ಇನ್ಯಾರು? ದೇವ್ರ ಹೆಸರಲ್ಲಿ ದುಡ್ಡು ಮಾಡ್ಕೊಂಡು ಜನರ ಮಧ್ಯೆ ಜಾತಿ ಧರ್ಮ ಅಂದೇಳಿ ವಿಷ ಬೀಜ ಬಿತ್ತೋರು ಇವರು. ಹಾಗಂತ ಅವರನ್ನ ತಿದ್ದಕ್ಕೆ ಹೋಗಿ ನೀವು ನಿಮ್ಮ ಮರ್ಯಾದೆ ಹಾಳು ಮಾಡ್ಕೊಳ್ತೀರಾ? ಇವನನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ಜಗದೊಡೆಯ, ಜಗದೀಶ್ವರ, ಸಾಕ್ಷಾತ್ ಪರಮೇಶ್ವರನ ವೇಷ ಹಾಕ್ಕೊಂಡಿರೋನು. ಮನುಷ್ಯನ ಮನಸ್ಸಿನಲ್ಲಿ ಏನೇ ಇರಲಿ, ಹೇಗೆ ಇರಲಿ, ಒಂದು ಸರಿ ಈ ವೇಷ ಹಾಕ್ಕೊಂಡು ಜನರ ಎದುರುಗಡೆ ಬಂದರೆ ಜನರು ಅವನಲ್ಲಿ ಶಿವನ ಅಂಶ ಇದೆ ಅಂತ ನಂಬ್ತಾರೆ, ಆರತಿ ಮಾಡ್ತಾರೆ, ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ತುಂಬ ನಂಬ್ಕೊಳ್ತಾರೆ. ನಿಮಗೆ ಗೊತ್ತಿಲ್ವಾ ಕಾಶಿ ಅವರೇ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತ ಇದ್ದೇ ಇರ್ತಾನೆ. ಶಿವ ಜಗತ್ತನ್ನ ರಕ್ಷಣೆ ಮಾಡೋದಕ್ಕೆ ತಾನೇ ವಿಷ ಕೊಡ್ದ. ಹಾಗೆ ನಮ್ಮ ಬಸವ ಅವನು ನಂಬ್ಕೊಂಡಿರೋ ಜನಗಳಿಗೆ ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ಅದನ್ನ ಅವನು ಮಾಡೇ ಮಾಡ್ತಾನೆ ಅಲ್ವಾ ಬಸವ? ಈಶ್ವರನ ವೇಷ ಹಾಕೊಂಡ್ಮೇಲೂ ಮನುಷ್ಯತ್ವ ಮರ್ತಿರೋರ್ಗೆ, ಸಂಸ್ಕಾರ ಮರ್ತಿರೋರ್ಗೆ ನಿಮ್ಮ ಒಂದು ಏಟು ಮನುಷ್ಯತ್ವ ಕಲ್ಸ್ಕೊಡುತ್ತಾ? ನಿಮ್ಮ ಒಂದು ಏಟು ಸಂಸ್ಕಾರ ಕಲ್ಸ್ಕೊಡುತ್ತಾ? ಸಾಧ್ಯನೇ ಇಲ್ಲ. ಅಪ್ಪ ಬಸವ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಪ್ಪ. ಯಾಕೆಂದ್ರೆ ನಾನು ಧರ್ಮ ವಿರೋಧಿ, ದೈವ ವಿರೋಧಿ. ಅದಕ್ಕೆ ಭಗವಂತ ನನಗೇನು ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನ ಕೊಟ್ಟೇ ಕೊಡ್ತಾನೆ. ನಾನು ಅದನ್ನ ಅನುಭವಿಸ್ತೀನಿ. ನೀನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ನೀನ್ ಮಾಡಪ್ಪ. ನಿಖಿಲ್, ಕೆಲ್ಸದ ಮೇಲೆ ನಿನಗೆ ಪ್ರಾಮಾಣಿಕತೆ, ಶ್ರದ್ಧೆ, ಭಕ್ತಿ ಇದ್ರೆ ಏನೂ ಅಡೆತಡೆ ಬರಲ್ಲ. ಏನೋ ಒಂದಾಗುತ್ತೆ. ನಡೀರಿ ಕಾಶಿ ಅವರೇ. ಶಿವಪ್ರಸಾದ್, ಭಗವಂತ, ಆಹಾ, ಈಗಷ್ಟೇ ನಿನ್ನ ನೆನೆಸ್ಕೊಂತಾ ಇದ್ದೆ. ನಿನಗೆ 100 ವರ್ಷ ಆಯಸ್ಸು. ಅಯ್ಯ, ನಾನು ನೋಡು, ನಿನಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅಂಥದ್ರಲ್ಲಿ 100 ವರ್ಷ ಅಂತ ಹೇಳ್ತಾ ಇದ್ದೀನಿ. ಭಗವಂತ, ನನ್ಗೊಂದು ಡೌಟು. ಕೇಳು. ನಾನಿರೋದು ಅದನ್ನ ಪರಿಹರಿಸೋಕೆ ತಾನೆ. ಈಗ ಹರಕೆ ಹೊತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ಕೆಲಸನೂ ಸಕ್ಸಸ್ ಆಗ್ತಾ ಇದೆ. ದೇವರೇ ಇಲ್ಲ, ದೇವರನ್ನೇ ನಂಬಲ್ಲ ಅಂತ ಹೇಳ್ಕೊಂಡು ಬರೀ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರ ಕೆಲಸಕ್ಕೂ ಸಕ್ಸಸ್ ಸಿಗ್ತಾ ಇದೆ.
ಏನಿದ್ರ ಅರ್ಥ? ಈ ಮೆಡಿಕಲ್ ಮಿರಾಕಲ್ ಅಂತಾರಲ್ಲ ಆ ಥರ ಇದು ಯಾವ ಕಲ್? ಶಿವಪ್ರಸಾದ್, ನಾನು ಕತೆ ಹೇಳ. ಸ್ಟೋರಿ ಗೋ ಆನ್. ಒಬ್ಬ ಗುರು ತನ್ನ ಇಬ್ರು ಶಿಷ್ಯಂದ್ರಿಗೆ ನಾನು ಹೇಳೋವರೆಗೂ ಹೊರಗೆ ಬರಬಾರ್ದು ಅಂತ ಒಂದು ಕತ್ಲೆ ಕೋಣೆಗೆ ಕಳಿಸ್ತಾನೆ. ಒಂದಿನ ಆಗುತ್ತೆ, 2 ದಿನ ಆಗುತ್ತೆ. ಇಬ್ರು ಶಿಷ್ಯಂದ್ರಿಗೂ ಸಿಕ್ಕಾಪಟ್ಟೆ ಹಸುವಾಗುತ್ತೆ. ಒಬ್ಬ ಶಿಷ್ಯ ದೇವ್ರ ನಾಮ ಸ್ಮರಣೆ ಮಾಡ್ತಾ ಕೂತ್ಕೋತಾನೆ. ಇನ್ನೊಬ್ಬ ಶಿಷ್ಯ ದೇವ್ರ ನಾಮ ಸ್ಮರಣೆ ಮಾಡ್ತಾ ಇದ್ರೆ ಹಸುವನಿಗಲ್ಲ ಅಂತ ಕತ್ಲೆ ಕೋಣೆಯಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಹುಡುಕಕ್ ಶುರು ಮಾಡ್ತಾನೆ. ಕಾಲಿಗೇಟಾಗುತ್ತೆ, ತಲೆಗೇಟಾಗುತ್ತೆ, ಆದ್ರೆ ಕೊನೆಗೊಂದು ಗಳಿಗೆ ಸಿಗುತ್ತೆ. ಅದರಲ್ಲಿ ಕಡಲೆ ಬೀಜ ಇರುತ್ತೆ. ಕಡಲೆ ಬೀಜ ತಿಂತಾ ಹೋಗ್ತಾನೆ. ಆಗ ಮಧ್ಯದಲ್ಲಿ ಅವನಿಗೆ ಕಲ್ಲು ಸಿಗುತ್ತೆ. ಆ ಕಲ್ಲನ್ನ ಪಕ್ಕದಲ್ಲಿ ಕೂತಿದ್ದವನಿಗೆ ಕೊಡ್ತಾನೆ. ಹೀಗೆ ಕಲ್ಲು ಸಿಗ್ತಾ ಹೋಗುತ್ತೆ, ಪಕ್ಕದಲ್ಲಿರೋವನಿಗೆ ಕೊಡ್ತಾ ಹೋಗ್ತಾನೆ. ಮಾರನೇ ದಿನ ಗುರು ಬಂದು ಬಾಗಿಲು ತೆಗೆದಾಗ ಬೆಳಕು ಹರಿಯುತ್ತೆ. ಆಗ ಗೊತ್ತಾಗುತ್ತೆ ದೇವರ ನಾಮ ಸ್ಮರಣೆ ಮಾಡ್ತಿದ್ದವನ್ ಕೈಯಲ್ಲಿ ಇದ್ದಿದ್ದು ಕಲ್ಲಲ್ಲ, ವಜ್ರ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು. ಕತೆ ತುಂಬಾ ಚೆನ್ನಾಗಿದೆ. ಹಲೋ, ಏನಾಗ್ತಿದೆ? ಆಗ್ಲಿಂದ ಗಮನಿಸ್ತಾ ಇದ್ದೀನಿ, ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಅದು ಆಲ್ ರೈಟ್? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದು ಅವಾಗವಾಗ ನಾನು ಈ ಥರ ಸೆಲ್ಫ್ ಟಾಕ್ ಮಾತಾಡ್ಕೊತಾ ಇರ್ತೀನಿ. ಇಟ್ಸ್ ಅ ಕೈಂಡ್ ಆಫ್ ಮೆಂಟಲ್ ಎಕ್ಸರ್ಸೈಸ್. ಮೆಂಟ್ಲಾ? ಮೆಂಟಲಲ್ಲಪ್ಪ, ನಿನಗೆ ಅದು ಅರ್ಥ ಆಗೋದಿಲ್ಲ. ಯು ಪ್ಲೀಸ್ ಕ್ಯಾರಿ ಆನ್. ಮಾಡಿ ಭಗವಂತ, ಈ ಕಥೆಯಲ್ಲಿ ಆಹಾರ ಹುಡುಕ್ತಾ ಇದ್ದೊಂದು ಹೊಟ್ಟೆ ತುಂಬಿತು, ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತಿದ್ದವೊಂದು ಹೊಟ್ಟೆ ತುಂಬಿತು. ಅದೇ ವಜ್ರ ಸಿಕ್ತಲ್ಲ, ಆ ವಜ್ರನ ಬಳಸ್ಕೊಂಡು ಮುಂದೆ ಹೊಟ್ಟೆ ತುಂಬಿಸ್ಕೋಬೋದಲ್ಲ, ಅದಕ್ಕೆ ಅರ್ಥ. ಶಿವಪ್ರಸಾದ್, ಕತೆ ಹೇಳೋದಷ್ಟೇ ನನ್ನ ಕೆಲಸ. ಅದರಲ್ಲಿರೋ ನೀತಿ ಪಾಠನ ನೀನ್ ಅಂತರಾತ್ಮ ಕೇಳ್ಕೊ. ಅಂದ್ರೆ ವಜ್ರ ಕಾಸ್ಟ್ಲಿ, ದೇವ್ರ ನಾಮಸ್ಮರಣೆ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ರೆ ಊಟದ ಜೊತೆಗೆ ಕಾಸ್ಟ್ಲಿ ಐಟಮು ಸಿಗುತ್ತೆ ಅಲ್ವಾ ಭಗವಂತ? ಹಾ, ಕತೆ ಹೇಳಿ ತಲೆ ಹುಳ ಬಿಟ್ಬಿಡಲ್ಲ ಭಗವಂತ. ಏನಿರ್ಬೋದು ಈ ಕಥೆಯ ನೀತಿ? ವಾಟ್ಸ್ ದ ಮಾರಲ್ ಆಫ್ ದ ಸ್ಟೋರಿ? ಹಸ್ಕೊಂಡು ದೇವ್ರ ನಾಮ ಸ್ಮರಣೆ ಮಾಡ್ತಾ ಇದ್ದವನು ಆಧ್ಯಾತ್ಮದಲ್ಲಿ ಗೆದ್ದ, ಕಷ್ಟಪಟ್ಟವನು ಕಾಯಕದಲ್ಲಿ ಗೆದ್ದ. ಕಾಯಕವೇ ಕೈಲಾಸ. ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದ್ರು ಗೆಲುವು ನಿಶ್ಚಿತ. ಇದೇ ಈ ಕಥೆಯ ನೀತಿ. ಆಹಾ ಭಗವಂತ, ನಿಮಗೆ ಕೋಟಿ ಕೋಟಿ ಪ್ರಣಾಮ.